ಗ್ರಹಂ ಬೆಲ್ ಯಾವ ಆವಿಷ್ಕಾರಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ದೂರವಾಣಿ. ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಸರಿಯಾದ ಉತ್ತರ ಆಯ್ಕೆ 2 5. ಕೈಗಾರಿಕಾ ಕ್ರಾಂತಿ ಯಾವುದಕ್ಕೆ ಕಾರಣವಾಗಿದೆ? ಸರಿಯಾದ ಉತ್ತರ ಆಯ್ಕೆ 1 ಹೆಚ್ಚಿನ ಮಾಲಿನ್ಯಕ್ಕೆ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ರೈತರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 2 23 ಡಿಸೆಂಬರ್. ಸಮರ್ಥ ರಾಷ್ಟ್ರೀಯತೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಯ್ಕೆ 3 ಬಾಲಗಂಗಾಧರ ತಿಲಕ್. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ 4 ವಿನೋಬಾ ಭಾವೆ. ಶ್ರೀರಂಗಪಟ್ಟಣಂ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? ಸರಿಯಾದ ಉತ್ತರ ಆಯ್ಕೆ 2 1792. ಭಾರತೀಯ ರಾಷ್ಟ್ರೀಯ ಸೇನೆ INA ಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಯ್ಕೆ 1 ಸಿಂಗಾಪುರ. ಗೋವಾ ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು? ಸರಿಯಾದ ಉತ್ತರ 19/12/1961. ಭಾರತ ಮತ್ತು ಪಾಕಿಸ್ತಾನಗಳು ಶಿಮ್ಲಾ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಿದವು? ಸರಿಯಾದ ಉತ್ತರ ಆಯ್ಕೆ 2 ಜುಲೈ 2 1972. ತೊಗರಿಬೇಳೆ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ? ಸರಿಯಾದ ಉತ್ತರ ಆಯ್ಕೆ 4 ಕಲಬುರ್ಗಿ. ರಕ್ತದ ಸಾರ್ವತ್ರಿಕ ಸ್ವೀಕೃತಿ ಗುಂಪು ಯಾವುದು? ಸರಿಯಾದ ಉತ್ತರ ಆಯ್ಕೆ 3 AB ಗುಂಪು. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದ ಯುದ್ಧ ಯಾವುದು? ಸರಿಯಾದ ಉತ್ತರ ಆಯ್ಕೆ 1 ಮೊದಲನೇ ಪಾಣಿಪತ್ ಯುದ್ಧ. ಕರ್ನಾಟಕದ ದಂಡಿ ಎಂದು ಕರೆಯುವ ಊರು ಯಾವುದು? ಸರಿಯಾದ ಉತ್ತರ ಆಯ್ಕೆ 2 ಅಂಕೋಲಾ. ಕರ್ನಾಟಕದ ಯಾವ ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿಯು ಭೌಗೋಳಿಕ ಸೂಚಕ GI ಟ್ಯಾಗ್ ಅನ್ನು ಹೊಂದಿದೆ? ಸರಿಯಾದ ಉತ್ತರ ಆಯ್ಕೆ 2 ಮೈಸೂರು ಪಾಕ್. ಭಾರತದಲ್ಲಿ ಮೊದಲು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಯ್ಕೆ 1 2012. ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಆಯ್ಕೆ 2 1951 ಮತ್ತು 52 ಮಧ್ಯೆ. ನೀನಾಸಂ ಎಂಬುದರ ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ ಆಯ್ಕೆ 3 ನೀಲಕಂಠೇಶ್ವರ ನಾಟ್ಯ ಸಂಘ. ದಕ್ಷಿಣ ತೀರದ ರೈಲ್ವೆ ಝೋನ್ ಮುಖ್ಯ ಕೇಂದ್ರ ಇರುವುದು ಎಲ್ಲಿ? ಸರಿಯಾದ ಉತ್ತರ ಆಯ್ಕೆ 1 ವಿಶಾಖಪಟ್ಟಣಂ. ಮೋಹಿನಿ ಅಟ್ಟಂ ಯಾವ ರಾಜ್ಯದ ನೃತ್ಯ ಸ್ವರೂಪವಾಗಿದೆ? ಸರಿಯಾದ ಉತ್ತರ ಆಯ್ಕೆ 3 ಕೇರಳ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು? ಸರಿಯಾದ ಉತ್ತರ ಆಯ್ಕೆ 3 ಲಾಹೋರ್ ಅಧಿವೇಶನ. ಯಾರು ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಪ್ರತಿಪಾದಿಸಿದರು? ಸರಿಯಾದ ಉತ್ತರ ಆಯ್ಕೆ 1 ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು?
ಸರಿಯಾದ ಉತ್ತರ ಆಯ್ಕೆ 3 1998. ದೇಶದಾದ್ಯಂತ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 3 ಜನವರಿ 25. ಈ ಕೆಳಗಿನ ಯಾವ ಕೋಟೆಯನ್ನು ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 1 ಚಿತ್ರದುರ್ಗದ ಕೋಟೆ.